ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಒಂದು ಸಿನಿಮಾ ಅಂತ ಬಂದಾಗ ಆ ಸಿನಿಮಾ ಕತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೀರೋ, ಹೀರೋಯಿನ್, ಡೈರೆಕ್ಟರ್, ನಿರ್ಮಾಪಕರು ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ. ಆದರೆ ಆ ಸಿನಿಮಾ, ಇಂಥದ್ದೊಂದು ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗೋದು ಒಂದು ಹಾಡುಗಳ ಮೂಲಕ. ಆ ಹಾಡಿನ ಸಾಹಿತ್ಯ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ತೆರೆ ಹಿಂದೆ ನಿಂತು ಹಾಡುಗಳನ್ನು ಬರೆದು ಹಾಡುಗಳನ್ನು ಹಿಟ್ಟಾಗಿಸುವಂಥ ಸಾಹಿತ್ಯ ಬರೆಯುವಂತಹವರು ಅಂತ ನಮ್ಮ ಕನ್ನಡದ ಇವತ್ತು ಮೋಸ್ಟ್ ಬ್ಯುಸಿಯೆಸ್ಟ್ ಸಾಹಿತ್ಯ ಬರೆಯುವಂಥವ್ರು ಅನ್ಬೋದು. ಯಾಕೆ ಅಂದರೆ ಇತ್ತೀಚೆಗೆ ಬರ್ತಾ ಇರೋ ಎಲ್ಲ ಸಿನಿಮಾಗಳ ಪ್ರೆಸ್ ಮೀಟಿಗೆ ಹೋದ್ರು ಯಾರು ಸಾಹಿತ್ಯ ಬರೆದಿದ್ದು ಅಂತ ಹಿಂಗೆ ನೋಡಿದ್ರೆ ನಾಗಾರ್ಜುನ ಶರ್ಮಾ ಅವರು ಇರ್ತಾರೆ. ಸೊ ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸರ್ ಏನು ಸರ್, ಈ ವರ್ಷ ನಿಮ್ಮದೇ ವರ್ಷ ನಡೀತಾ ಇದೆಯಲ್ಲ. ಇವತ್ತು ಅರ್ಧ ವರ್ಷ ನಾನು ನೋಡಿರೋ ಎಲ್ಲ ಸಾಂಗ್ಸ್ಗಳು ಕೂಡ ನಿಮ್ಮದೇ ಇದೆ. ಏನಿದ್ರು ಗುಟ್ಟು? ಕೆಲವೊಂದನ್ನ ಎಕ್ಸ್ಪ್ರೆಸ್ ಮಾಡಿಬಿಡ್ಬೋದು. ಅಂದರೆ ನನಗೆ ಇದ್ರ ಬಗ್ಗೆ ನನ್ನ ಸಾಂಗ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತೀನಿ ನಾನು. ಓಕೆ ಸರ್, ಈ ಬರವಣಿಗೆ ಆಸಕ್ತಿ ಮೂಡಿದ್ದು ಎಲ್ಲಿಂದ, ಹೇಗೆ ಸಾಹಿತ್ಯದ ಮೇಲೆ ಆಸಕ್ತಿ ಮೂಡಿದ್ದು? ಇಲ್ಲ ಅಂದರೆ ಆ್ಯಕ್ಚುಲಿ ತುಂಬ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವನು ನಾನು. ಅಂದರೆ ಚಿಕ್ಕ ವಯಸ್ಸಿಂದನೂ ಕ್ರಿಕೆಟರ್ ಆಗಬೇಕು ಅನ್ನೋದು ಜಾಸ್ತಿನೇ ಇದ್ದು. ಆ್ಯಂಡ್ ಕಲ್ಚರಲ್ ಅದೊಂದು ನ್ಯಾಚುರಲ್, ಇದು ಎಲ್ಲರಲ್ಲೂ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಇರುತ್ತೆ. ಬಟ್ ಅದು ಏನಾಗುತ್ತೆ, ಅದ್ರ ಜೊತೆ ಜರ್ನಿ ಎಲ್ಲೋ ಯಾವುದೋ ಒಂದು ಹಂತದಲ್ಲಿ ಕಟ್ ಆಗಿಬಿಡುತ್ತೆ. ಬಟ್ ನನಗೆ ಎರಡೂ ಈಕ್ವಲಿ ಟ್ರಾವೆಲ್ ಆಯಿತು ನನ್ನ ಜೊತೆ. ಹಾಗಿರ್ಬೇಕಾದ್ರೆ ಅಂದರೆ ಎಲ್ಲೋ ನಾವು ಇವಾಗ ಇದನ್ನೆಲ್ಲ ನಾವು ತುಂಬ ಸೀರಿಯಸ್ಸಾಗಿ ತೊಗೊಂಡು ನಾನು ಇದೇ ಆಗ್ತೀನಿ ಅಂತ, ಅದು ತುಂಬ ರೇರ್. ಎಲ್ಲೋ ಚಿಕ್ಕ ವಯಸ್ಸಿಂದ ನಾನು ಇವಾಗ ಕೆಲವೊಂದು ಹೀರೋಗಳ ಜರ್ನಿಗಳನ್ನ ನಾನು ಚಿಕ್ಕ ವಯಸ್ಸಿನೇ ಡಿಸೈಡ್ ಮಾಡಿದೆ ಹೀರೋ. ಬಟ್ ಕೆಲವೊಂದು ಸಲ ಹಂಗೆ ಡಿಸೈಡ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಅದು ಕಾರಣಾಂತರಗಳಿಂದ ಅಷ್ಟು ಫ್ರೀಡಮ್ ಇರಲ್ಲ. ಫ್ರೀಡಮ್ ಇದ್ದವರು ಅದನ್ನು ಮಾಡ್ಕೊತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಲಿರಿಕ್ಸ್ ಅನ್ನೋದು ನನಗೆ ಆಫ್ಟರ್ ಪಿ ಯು ಆರ್ ಡಿಗ್ರಿ ಟೈಮಲ್ಲಿ ನಾನು ಸೀರಿಯಸ್ಸಾಗಿ ತೊಗೊಳಕ್ಕೆ ಶುರು ಮಾಡಿದೆ. ಇಲ್ಲ ಏನೋ ಆಗ್ಬೋದು, ಇಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಏನೋ ಆಗ್ಬೋದು ಅನ್ನೋ ಒಂದು ಸ್ಮಾಲ್ ಸ್ಪಾರ್ಕಿಂದ ಶುರುವಾಗಿದ್ದು ಈ ಒಂದು ಜರ್ನಿಗೆ. ಬಟ್ ಒಂದು 10th ನನಗೆ ಈ ಕಲ್ಚರಲ್ ಅಂದರೆ ಬರವಣಿಗೆ ಅನ್ನೋದ್ರ ಮೇಲೆ ನನಗೊಂದು 10th ನನಗೆ ನಾನೇ ಏನೋ ಸುಮ್ಮನೆ ಹುಚ್ಚು ಗೀತೆಗಳು ಬರ್ಕೊಳ್ಳೋದನ್ನು ಮಾಡ್ತಾಯಿದ್ದೆ ನಾನು. ಇವತ್ತು ಆ ಗೀತೆಗಳು ಇವತ್ತು ಸಿನಿಮಾದಲ್ಲಿ ಬೇರೆ ಬೇರೆ ಕ್ರಾಂತಿಯನ್ನು ಶುರು ಮಾಡಿದೆ ಅಂತ ಈಚೆ ಬರ್ತಾ ಇದೆ ಅದು. ಸರ್, ಈಗ ಸಾಂಗ್ಸ್ ಅಂತ ಬಂದಾಗ ಬೇರೆ ಬೇರೆ ಜಾನರ್ ಸಾಂಗ್ಸ್ಗಳನ್ನು ಕೇಳೋರು ಇರ್ತಾರೆ. ಈಗ ನನಗೆ ಲವ್ ಸಾಂಗ್ಸ್ ಇಷ್ಟ ಆದರೆ ಇನ್ಯಾರಿಗೋ ಫೀಲಿಂಗ್ ಸಾಂಗ್ಸ್ ಇಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಮಾಸ್ ಸಾಂಗ್, ಇನ್ನೊಂದು ಡಿವೋಷ್ನಲ್ ಸಾಂಗ್ಸ್. ಸೊ ಈ ಎಲ್ಲ ಥರದ ಆಡಿಯನ್ಸ್ನ ನೀವು ಮೆಚ್ಚುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಹೆಚ್ಚಾಗಿರುತ್ತೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಅದನ್ನು? ಇವಾಗ ನಮ್ಮೊಳಗೆ ಎಲ್ಲ ಇರೋದು. ಈಗ ಡಿವೋಷ್ನಲ್ಲು ಭಕ್ತಿ ಅನ್ನೋದು ಎಲ್ಲರಲ್ಲಿ ಇದ್ದೇ ಇರುತ್ತೆ. ಫೀಲಿಂಗ್ ಅನ್ನೋದು ಮನುಷ್ಯ ಅವನಿಗೆ ಬೇಜಾರಾದಾಗ ಅದು ನ್ಯಾಚುರಲಾಗಿ ಈಚೆ ಕಣ್ಣೀರು ಬಂದೇ ಬರುತ್ತೆ. ಅದನ್ನು ನಾವು ಹೇಗೆ ಟ್ಯಾಪ್ ಮಾಡಬೇಕು ಅಂತ ನಾನು ನೋಡ್ತೀನಿ. ಆ್ಯಂಡ್ ನನಗೆ ಯಾವಾಗಲೂ ಇದ್ದಿದ್ದೆ ನನ್ನ ತಲೆಯಲ್ಲಿ ಅದು. ಅಂದರೆ ಎಲ್ಲ ಎಮೋಷನ್ಸ್ನು ಟ್ಯಾಪ್ ಮಾಡುವಂಥ ಒಬ್ಬ ರೈಟರ್ ಆಗಬೇಕು ಅನ್ನೋದನ್ನು ಜಾಸ್ತಿ ನಾನು ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಅದು ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ನಾನು ಅಂದ್ಕೊಳ್ಳೋದಕ್ಕೇನು, ಅದಕ್ಕೆ ಲಿಮಿಟ್ ಇಲ್ವಲ್ಲ ಏನು. ಸೊ ಅದರಿಂದಾಗಿ ಪ್ರತಿಯೊಂದು ಎಮೋಷನ್ನು ನಾವು ಈಕ್ವಿವಲೆಂಟಾಗಿ ಟ್ಯಾಪ್ ಮಾಡಬೇಕು ಅನ್ನೋದು ನಾನು ಜಾಸ್ತಿ ಅದನ್ನೇ ನಂಬ್ಕೊಂಡು ಬಂದೆ. ಈಗ ಅದೇ ಈಚೆ ಕಡೆ ಅಂದರೆ ಲಿರಿಕಲ್ ಥ್ರೂ ನಾನು ಹೇಳೋಕ್ಕೆ ಆಗ್ತಿದೆ. ಸೊ ಅದನ್ನು ಮುಂದೇನೂ ಹಾಗೆ ಕಂಟಿನ್ಯೂ ಆಗಲಿ ಅಂತ ನನಗೆ ಐ ಬಿಲೀವ್. ಇವಾಗ ಮುಂಚೆ ಎಲ್ಲ ಸಾಂಗ್ಸ್ ಬಂತು ಅಂದರೆ ಜನ ಟಿವಿಲಿ, ರೇಡಿಯೋದಲ್ಲಿ ಕೇಳಿಬಿಟ್ಟು ಅಲ್ಲಿಗೆ ಸುಮ್ಮನೆ ಆಗ್ತಾ ಇದ್ರು. ಅವಾಗ ಗುನುಗೋರು. ಈ ಸೋಷಿಯಲ್ ಮೀಡಿಯಾ ಕಾಲ ಬಂದಾಗ ಏನಾಗಿದೆ ಅಂದರೆ, ಒಂದು ಸಾಂಗ್ ವೈರಲ್ ಆಯಿತು ಅಂದರೆ ಜನ ಯಾರು ಬರೆದಿದ್ದು, ಯಾರು ಸಂಗೀತ ನಿರ್ದೇಶನ ಮಾಡಿದ್ದು, ಯಾವ ಸಿನಿಮಾದು ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ತಾರೆ. ಸೊ ಅದೆಷ್ಟು ಅಡ್ವಾಂಟೇಜ್ ಆಗಿದೆ, ಡಿಸ್ಅಡ್ವಾಂಟೇಜ್ ಆಗಿದೆ ಸರ್ ನಿಮಗೆ? ಡಿಸ್ಅಡ್ವಾಂಟೇಜ್ ಅನ್ನೋದು ಆ್ಯಕ್ಚುಲಿ ಇದಕ್ಕಿಲ್ಲ. ಯಾಕಂದರೆ ಅಡ್ವಾಂಟೇಜ್ ಆದ್ರೇ ನಮಗೆ ಅದು ಒಳ್ಳೆಯದು ಅನ್ನೋಕ್ಕಿಂತ ಎಲ್ಲರೂ ದುಡಿಯೋದೇ ಅದಕ್ಕೆ. ಈ ಥರ ಹುಡುಕ್ಲಿ ಅವ್ರನ್ನ. ಇವಾಗ ಹೆಸರನ್ನ ನೋಡಬೇಕು ಅವರು ಅಂದರೆ ಫಸ್ಟ್ ಅವ್ರಿಗೆ ಆ ಪ್ರಾಡಕ್ಟ್ ಇಷ್ಟ ಆಗಬೇಕು. ಆವಾಗಲೇ ಬಂದು ಈಗ ಸಾಂಗ್ ಇಷ್ಟ ಆಗಿದೆ ಅಂದರೆ ಸ್ಕಿಪ್ ಮಾಡಿ, ಇವಾಗ ಆ್ಯಡ್ ಹೆಂಗೆ ನಾವು ಸ್ಕಿಪ್ ಮಾಡ್ತೀವಿ ಅದೇ ಥರ ಸಾಂಗ್ನು ಸ್ಕಿಪ್ ಮಾಡ್ತಾರೆ. ಬಟ್ ಒಬ್ಬ ಹೆಸರನ್ನ ಅವ್ರು ಹುಡುಕ್ತಾ ಇದ್ದಾರೆ, ಇದು ಯಾರು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೊಂದು 50% ಗೆದ್ದಿದ್ದೀವಿ ನಾವು ಅಂತ. ಆ ಥರ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಅದು ಆಸೆ ಇರುತ್ತೆ. ಬಟ್ ಅದು ಪ್ರತಿ ಸಾಂಗಲ್ಲೂ ಆಗ್ತಾಯಿದೆ ನನ್ನ ವಿಚಾರಕ್ಕೆ ಬಂದಾಗ. ಸೊ ಅದನ್ನು ಹಾಗೆ ಕಂಟಿನ್ಯೂ ಮಾಡೋಕ್ಕೆ ಅದೇ ಅಡ್ವಾಂಟೇಜ್ ಅಂತ ಹೇಳಿದ್ರಲ್ಲ, ಅದೇ ಒಂದು ಸ್ಟ್ರೆಂತ್. ಹಂಗೆ ಕಂಟಿನ್ಯೂ. ಸೊ ಪ್ರತಿ ಸಾಂಗಲ್ಲೂ ನಾವು ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಸರ್ಪ್ರೈಸ್ ಮಾಡಬೇಕು. ಹಂಗೆ ಬರೋದಾದರೆ ಇವಾಗ ಅಮೋರ, ಏನಿದೆ ಅಮೋರ, ಯಾರಪ್ಪ ಇದು ಅಂತ ಇಲ್ಲಿಗೆ ಬರೋದು. ಸೊ ಈ ಥರ ಪ್ರತಿಯೊಂದು ಸಾಂಗಲ್ಲೂ ನಾವು ಏನೋ ಒಂದು ಆ ಥರ ಪ್ಲ್ಯಾನ್ ಮಾಡಿದ್ರೇ ನಾವು ಅವರ ದೃಷ್ಟಿನ ನಮ್ಮ ಮೇಲೆ ತೊಗೊಳಕ್ಕಾಗೋದು. ಯಾಕಂದರೆ ಈಗ ನೀವೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜೋ
ಅಷ್ಟೇ ಡಿಸಡ್ವಾಂಟೇಜ್ ಏನಕ್ಕೆ ಅಂತಂದರೆ ಡಿವಿಯೇಟ್ ಇನ್ ಟರ್ಮ್ಸ್ ಆಫ್ ಎನಿಥಿಂಗ್. ಇವಾಗ ನಾನೇ ಏನೋ ಒಂದು ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲದೆ ನಾನು ಡಿವಿಯೇಟ್ ಆಗಿರ್ತೀನಿ. ಆ ಥರ ಡಿವಿಯೇಟ್ ಆಗೋಕ್ಕೆ ಸಾಕಷ್ಟಿದೆ ಈಗ. ಅಷ್ಟು ಡಿವಿಯೇಷನ್ ನಡುವೆ ನಾವು ನಮ್ಮ 4 ನಿಮಿಷದ ಒಂದು ಸಾಂಗ್ ಕೊಟ್ಟು ಅವ್ರನ್ನ ನಮ್ಮ ಕಡೆ ತಿರುಗಿಸ್ಕೊಳ್ಳೋದಿದೆಯಲ್ಲ, ಸೊ ಇದು ಡಿಸಡ್ವಾಂಟೇಜ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ. ಸೊ ಅಷ್ಟು ಪ್ರಾಡಕ್ಟ್ಸು, ಅಷ್ಟು ಏನೇನೋ ಪ್ರಮೋಷನ್ನು ಇಲ್ಲ, ಅಷ್ಟು ನಡೀತಾ ಇರೋ ಆನ್ಗೋಯಿಂಗ್ ಕರೆಂಟ್ ಅಫೇರ್ಸ್ ಅಂತ ನಾವೇನು ಕರಿತೀವಿ, ಅಷ್ಟರ ನಡುವೆ ನಾವು ನಮ್ಮ ಸಾಂಗ್ ಕಡೆ ತಿರುಗಿಸ್ಕೋಬೇಕು ಅಂದರೆ ಅದು ಏನಂತಾರೆ ಕಮ್ಮಿ ವಿಚಾರ ಅಲ್ಲ ಅದು. ಅದರಲ್ಲೂ ಇದು ಯಾರು ಮಾಡಿರೋದು ಅಂತ ಬಂದು ನೋಡಿದ್ರೆ ಅದಿನ್ನೂ ಒಂದು ದೊಡ್ಡ ಗೆಲುವು ಅದು.